ಹೊಸ ಯೋಜನೆ ಕಳೆದ ವರ್ಷ ಮಾಡಿದ್ದಲ್ಲ ಹೊಸ ಯೋಜನೆ. ಪ್ರತಿ ವರ್ಷ ಎಂತ ಹೊಸ ಯೋಜನೆ ಬರ್ದಿದ್ಯಾ? ನಾನು ಹೇಳಲೇ ಇಲ್ಲ ಬರೀಲಿಕ್ಕೆ. ಕೊಡು ನೋಡುವ. ಹಾ, ಸುಮಾರೆಲ್ಲ ಬರ್ದಿದ್ದಿ ಮಾರಾಯ. ಬಿಸಿ ಊಟಕ್ಕೆ ಬಾಯಿ ನೆಕ್ಲಿಕ್ಕೆ ಏನಾದ್ರೂ ಖಾರ ಪದಾರ್ಥ ಬೇಕು. ಊಟ ಬಾರಿ ಚಪ್ಪೆ ಆಗಿದೆ. ಬಿಸಿ ಊಟ ಕೊಡುದೇ ದೊಡ್ಡದು ನಿಮ್ಗೆ, ಅದರಲ್ಲಿ ನಿಮ್ಗೆ ಬಾಯಿ ಚಪ್ಪೆ ಆಗಿದೆ. 4 ಮೆಣಸು ಕೊಡುವ, ಖಾರ ಮೆಣಸು. ಬಾಯಿ ಖಾರ ಆಗ್ತದೆ ಆಗ. ಆಗ್ಬೋದಾ? ಏನಾಗುದಿಲ್ಲ. ಅಲ್ಲನಾ, ಮೊಟ್ಟೆ ತಿಂತೀರಿ, ಹಾಲು ಕೊಡುತ್ತೀರಿ, ಇನ್ನೆಂತದ ಬಾಯಿ ಚಪ್ಪೆ ಆಗುದು? ಅದು ಮೊಟ್ಟೆ ಸಹ ಚಪ್ಪೆ ಅಲ್ಲ, ಅದಕ್ಕೆ ಮುಂಚಿಕಾರ ನೀನು ಸಾಕುದಿಲ್ಲ. ಸುತ್ತಿ ಬೆಳೆಸಿ ಬರುವುದು ಯಾವುದಕ್ಕೆ ಅಂತ ನಂಗೆ ಗೊತ್ತುಂಟು. ನಿಂಗೆ ಎಂತ ಬೇಕು? ತುಂಡು ಬೇಕು. ನಿಂಗೆ ಪ್ರತಿದಿನ ಕೋರಿ ರೊಟ್ಟಿ ಮಾಡುವ, ಆದೀತಾ? ಹೌದಾ? ಅದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಶಾಲೆಗೆ ಬರುದು ಯಾವುದಕ್ಕೆ? ಕಲೀಲಿಕ್ಕೆ ಬರುದು. ಇರ್ಲಿ, ಪಾಪ ಮಕ್ಕಳು ಹಸಿವಿನಲ್ಲಿ ಇರಬಾರ್ದಂತ ಬಿಸಿ ಊಟ ಕೊಡುದು ನಾವು. ಅದ್ರಲ್ಲಿ ನಿಮ್ಗೆ ಬಾಯಿ ಚಪ್ಪೆ ಆಗ್ತದೆ ಅಲ್ಲ? ಬಾಯಿ ಚಪ್ಪೆ ಆದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡುವ, ಆಯ್ತಾ? ಎಂತ, ಅಪ್ಪ ಅಮ್ಮನನ್ನು ಯಾವುದೇ ಕಾರಣಕ್ಕೆ ಶಾಲೆಗೆ ಕರೆಯಬಾರದು. ಓಹೋ, ಮತ್ತೆ ಯಾರನ್ನು ಕರೀಬೇಕು? ಕುಟುಂಬದವರನ್ನು ಕರೆಯುವನ? ಅಪ್ಪ ಅಮ್ಮ ಬೇಡ, ಎಲ್ಲ ಕುಟುಂಬದವರು ಬರ್ಲಿ ಶಾಲೆಗೆ, ಆಯ್ತಾ? ನಿಮ್ಮನ್ನು ಮಧ್ಯದಲ್ಲಿ ಕುತ್ಕೊಳಿಸುವ, ಅವರನ್ನೆಲ್ಲ ಸುತ್ತಲೂ ಕುತ್ಕೊಳಿಸುವ, ಆಯ್ತಾ? ನೀವು ಶಾಲೆಯಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀರಿ ಅವರಿಗೆ ಅದನ್ನು ಚಂದ ಮಾಡಿ ವಿವರಿಸಿ ಹೇಳುವ, ಆಗ್ಬಹುದಾ? ಏನ, ಯಾರು ಬರ್ದದಿದು? ಮನೋಜ. ಮನೋಜನಿಗೆ ಅಪ್ಪ ಅಮ್ಮ ಶಾಲೆಗೆ ಬರ್ಬಾರ್ದು ಅಲ್ಲನಾ? ಬಹುಶಃ ಮನೆಯಲ್ಲಿ ಗಟ್ಟಿ ಹಿಡ್ದಿದ್ದಾರೆ ಕಾಣ್ಬೇಕು, ಅದಕ್ಕೆ ಅಪ್ಪ ಅಮ್ಮ ಶಾಲೆಗೆ ಬರುದು ಬೇಡ ಅಂತ. ಮಗುವಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನು ನಾವು ಪೋಷಕರಿಗೆ ಆಗಾಗ ತಿಳಿಸ್ಬೇಕಾಗ್ತದೆ, ಗೊತ್ತಾಯ್ತಾ? ನೀವು ಏನೇನೆಲ್ಲ ಸಾಧನೆ ಮಾಡಿದ್ದೀರಿ, ನಿಮ್ಗೆ ಯಾವ್ದ್ರಲ್ಲೆಲ್ಲ ಕಷ್ಟ ಆಗ್ತಾ ಉಂಟು, ಅದನ್ನೆಲ್ಲ ನಾವು ಅವರ ಜೊತೆ ಮಾತಾಡ್ಬೇಕಲ್ಲ. ಆ ರೀತಿ ಒಂದು ಸಮಾಲೋಚನೆ ನಡೆಸಲಿಕ್ಕೆ ಅಪ್ಪ ಅಮ್ಮನನ್ನು ಶಾಲೆಗೆ ಕರೆಯುವುದು, ಗೊತ್ತಾಯ್ತಾ? ಮತ್ತೆ ನಿಮ್ಮ ದೂರು ಹೇಳಲಿಕ್ಕೆ ಅಂತ ಅಲ್ಲ, ಗೊತ್ತಾಯ್ತಾ? ಮಾರ್ಕು ಕಮ್ಮಿ ಬಂದರೆ ಟೀಚರ್ ಬೈಯಬಾರದು. ಪೂಜೆ ಮಾಡಬಹುದಾ? ಅಲ್ಲ, ನಾವು ಬೈಯುವುದಿಲ್ಲ, ಪೂಜೆ ಮಾಡಿದ್ರೆ ಅಭ್ಯಂತರ ಇಲ್ಲಲ್ಲ, ಪೂಜೆ ಮಾಡುವ, ಆಯ್ತಾ? ನಾನು ಮಾರ್ಕು ಕಮ್ಮಿ ಬಂದ್ರೆ ತಟ್ಟೆ, ಆರತಿ, ಕುಂಕುಮ, ಹೂ ಎಲ್ಲ ಇಟ್ಕೊಂಡು ಬರ್ತೇನೆ, ಪೂಜೆ ಮಾಡುವ, ಆಯ್ತಾ? ನೋಡಿ, ಅವ ಗಂಟೆ ಸಹ ಇಟ್ಕೊಂಡು ಬರ್ತಾನೆ, ಆಗ್ಬಹುದಲ್ಲ? ಬೈಬಾರ್ದು ಅಲ್ಲ. ನೀವು ಮಾರ್ಕ ಕಮ್ಮಿ ತೆಗಿಬಹುದು, ನಾವು ಬೈಬಾರ್ದು. ನಾವು ಚಂದ ಮಾಡಿ ಪೂಜೆ ಮಾಡ್ಬೇಕು ಅಲ್ಲನಾ? ನಮ್ಮ ದೂರನ್ನು ಅಕ್ಕ ಅಣ್ಣನ ಹತ್ತಿರ ಹೇಳಬಾರದು. ಯಾಕೆ ಹೇಳಬಾರ್ದು? ಓಹೋ, ಅವಮಾನ ಆಗ್ತದೆ. ನಿಮ್ಮ ದೂರನ್ನು ಅಕ್ಕ ಅಣ್ಣನಿಗೆ ಹೇಳಿದ್ರೆ ಅವಮಾನ ಆಗ್ತದೆ. ಆಯ್ತು, ಹೇಳುದಿಲ್ಲ, ನಿಮ್ಮ ದೂರನ್ನು ಹೇಳುದಿಲ್ಲ. ನೀವು ಸಹ ಒಂದು ಟೀಚರಿನ ದೂರನ್ನು ಇನ್ನೊಂದು ಟೀಚರ್ ಹತ್ರ ಹೇಳ್ಬಾರ್ದು. ಸಂಧ್ಯಾ ಟೀಚರ್ ಇದ್ದು ದೂರನ್ನು ಯಾರ ಹತ್ರ ಹೇಳುದು? ಸೌಮ್ಯ ಟೀಚರ್ ಹತ್ರ ಹೋಗಿ ಹೇಳುದು. ಸಂಧ್ಯಾ ಟೀಚರ್ ಪ್ರಯೋಜನ ಇಲ್ಲ, ನೀವಾದ್ರೆ ಒಳ್ಳೆಯವರು, ನೀವು ಪಾಪ, ಅವರು ಜೋರು ಅಂತ ಅವ್ರ ಹತ್ರ ಹೇಳುದು. ಇದೆಲ್ಲ ಮಾಡ್ತಿರಲ್ಲ. ನೀವು ಇದು ಸಹ ಮಾಡ್ಲಿಕ್ಕಿಲ್ಲ. ನೀವು ಮಾಡದಿದ್ರೆ ನಾವು ಸಹ ನಿಮ್ಮ ಅಕ್ಕ ಅಣ್ಣನನ್ನು ಕರೆದು ನಿಮ್ಮ ದೂರನ್ನು ಹೇಳುದಿಲ್ಲ, ನಿಮ್ಮ ಹತ್ರವೇ ಹೇಳ್ತೇವೆ, ಆಗ್ಬಹುದಾ? ಆಯ್ತು, ಮುಂದಿನದೆಂತ ನೋಡುವ ನಿಮ್ಮ ಯೋಜನೆ. ಪ್ರತಿ ವರ್ಷವೂ ನಮಗೆ ಉಚಿತವಾಗಿ ಅಂಕಭಾಗ್ಯ ನೀಡಬೇಕು. ಇದೆಂತದ ಅಂಕಭಾಗ್ಯ? ಹೊಸತ್ತು ಅಲ್ಲ. ಯಾವ ಖುಷಿಗೆ ಅಂಕಭಾಗ್ಯ ಕೊಡ್ಬೇಕು ನಿಮ್ಗೆ? ಅದು ಸರ್ಕಾರ ಗ್ರಾಮ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಕೊಡ್ತದಲ್ಲ, ಹಾಗೆ ನಮ್ಗೆ ಸಹ ಮಕ್ಕಳಿಗೆ ಅಂಕ ಭಾಗ್ಯ ಬೇಡವಾ? ಓ, ಹಾಗೆ. ಇರ್ಲಿ ಇರ್ಲಿ, ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಆಯ್ತಾ? ಎಲ್ಲರೂ ಸೇರಿ ಅವರಿಗೊಂದು ಅರ್ಜಿ ಬರೆಯುವ. ಎಲ್ಲರಿಗೂ ಒಂದೊಂದು ಭಾಗ್ಯ ಕೊಡ್ತೀರಿ, ನಮ್ಮ ಮಕ್ಕಳಿಗೊಂದು 5 ಅಂಕ ಭಾಗ್ಯ ಕೊಡಿಯಲ್ಲ ಅಂತ. ಅವರು ಕೊಟ್ರೆ ಆಯ್ತು. ಅವರು ಕೊಡದಿದ್ರೆ ಪೆಟ್ಟು ಭಾಗ್ಯ ನಾನ್ ಕೊಡ್ತೇನೆ ಬೆನ್ನಿಗೆ, ಆಗ್ಬಹುದಾ? ಅಂಕ ಭಾಗ್ಯ, ಅಂಕ ಸಿಗದಿದ್ರೆ ಪೆಟ್ಟು ಭಾಗ್ಯ ಸಿಗ್ತದೆ. ಅಂಕ ಭಾಗ್ಯ ನಾನು ಎಲ್ಲಿ ಸಹ ಇದುವರೆಗೆ ಕೇಳಲಿಲ್ಲ, ಆಯ್ತಾ? ಟೀಚರ್ನವರು ಪೇಪರ್ ಕೊಡುವಾಗ ಮಾರ್ಕ್ ಅನ್ನು ಗಟ್ಟಿಯಾಗಿ ಹೇಳಬಾರದು. ಅದು ಯಾಕೆ ಹೇಳುದು ನಾವು ಅಂದ್ರೆ, ಆ ಮಾರ್ಕ್ ಅನ್ನು ನೋಡಿ ನೀವು ಪ್ರೇರಣೆ ಪಡ್ಕೊಂಡು ನೀವು ಸಹ ಅಷ್ಟೇ ಮಾರ್ಕು ತೆಗೀಲಿ ಅಂತ ನಾವು
ಆ ಮಾರ್ಕನ್ನು ಗಟ್ಟಿಯಾಗಿ ಓದಿ ಹೇಳುದು. ಗೊತ್ತಾಯ್ತಾ? ಕೆಲವು ಸಲ ನಾವು 0 ತಕೊಂಡ್ರು ನೀವು ಗಟ್ಟಿ ಹೇಳ್ತಿರಲ್ಲ, ಅದು ಸಹ ನಮಗೆ ಪ್ರೇರಣೆ ಸಿಗ್ಬೇಕಂತ ಗಟ್ಟಿ ಹೇಳುದಾ? ಅದು ಸ್ವಲ್ಪ ನಾಚಿಕೆ ಆಗ್ಲಿ ಅಂತ. ಎಲ್ಲರ ಎದುರಿಗೆ ಸ್ವಲ್ಪ ನಾಚಿಕೆ ಆದ್ರೆ ಮುಂದಿನ ಸಲ ಸ್ವಲ್ಪ ಓದಿಕೊಂಡು ಬರ್ತಾರೆ. ಒಳ್ಳೆಯ ಮಾರ್ಕು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಆಯ್ತಾ? ಟ್ರಿಪ್ಪಿಗೆ ಹೋಗುವಾಗ ಕಲರ್ ಡ್ರೆಸ್ ಹಾಕಲು ಬಿಡಬೇಕು. ಮಕ್ಕಳೇ, ಟ್ರಿಪ್ಪಿಗೆ ಹೋಗುದು ಯಾಕೆ? ಬೇರೆ ಏನಾದ್ರೂ ಪ್ರಕೃತಿಯಿಂದ ಕಲೀಲಿಕ್ಕೆ ನಾವು ಹೊರಗಡೆ ಹೋಗುದು ಅಲ್ವಾ? ಅಲ್ಲಿ ಕಲರ್ ಡ್ರೆಸ್ ಯಾಕೆ? ಅದಕ್ಕಿಂತ ಜಾಸ್ತಿ ನೀವು ಶಾಲೆಯ ಸಮವಸ್ತ್ರ ಧರಿಸಿದ್ರೆ, ನೀವು ಎಲ್ಲಿಯಾದ್ರೂ ಕಳೆದು ಹೋದ್ರೆ ಯಾರಾದ್ರೂ ನಮ್ಮ ಹತ್ರ ಕರ್ಕೊಂಡು ಬಂದು ಬಿಡ್ತಾರೆ, ನೋಡಿ ನಿಮ್ಮ ಶಾಲೆಯ ಹುಡುಗ ಸಮವಸ್ತ್ರ ಹಾಕೊಂಡಿದ್ದ ಅಂತ. ನೀವು ಕಲರ್ ಡ್ರೆಸ್ ಹಾಕಿದ್ರೆ ಮತ್ತೆ ನೀವು ಎಲ್ಲಿ ಹೋಗಿದ್ದೀರಾ ಅಂತ ನಮ್ಗೆ ಹೇಗೆ ಗೊತ್ತಾಗ್ತದೆ? ಅದಕ್ಕೋಸ್ಕರ ನಾವು ಟ್ರಿಪ್ಪಿಗೆಲ್ಲ ಹೋಗುವಾಗ ಕಲರ್ ಡ್ರೆಸ್ ಹಾಕ್ಲಿಕ್ಕೆ ಬಿಡುವುದಿಲ್ಲ. ಸರಿ ಅಲ್ವಾ? ನಾವು ಮಾಡುದು ತಪ್ಪಾ? ಇಲ್ಲ, ಸರಿ, ವೆರಿ ಗುಡ್. ನಮ್ಮ ಮಕ್ಕಳಿಗೆ ಒಂದು ಸಲ ಹೇಳಿದ್ರೆ ಸಾಕು, ಅರ್ಥ ಮಾಡ್ಕೊಳ್ತಾರೆ ಅಲ್ವಾ ಮಕ್ಕಳೇ? ಹೌದು. ಸ್ಕೂಲ್ ಡೇಗೆ ಪಿಕ್ಚರ್ ಸಾಂಗ್ ಬೇಕು. ಈ ವರ್ಷ ಸರ್ಕಾರವೇ ಹೇಳಿದೆ ಮಕ್ಕಳಿಗೆ ಶಾಲೆಯಲ್ಲಿ ಸಿನಿಮಾ ಹಾಡುಗಳಿಗೆ ನೃತ್ಯ ಮಾಡಿಸುವಂತಿಲ್ಲ ಅಂತ. ಹಾಗಾಗಿ ನೀವು ನನ್ನ ಹತ್ರ ಕೇಳಿದ್ರೆ ಆಗುದಿಲ್ಲ, ನೀವು ಯಾರ ಹತ್ರ ಕೇಳ್ಬೇಕು? ಸರ್ಕಾರದ ಹತ್ರ ಕೇಳ್ಬೇಕು, ಯಾಕೆ ಇದನ್ನು ಮಾಡಿದ್ದು ಅಂತ. ಬೇಡರ ನೃತ್ಯ, ಕೋಲಾಟ, ಜನಪದ ಹಾಡು ಇದಕ್ಕೆಲ್ಲ ನಾವು ನೃತ್ಯ ಮಾಡ್ಲಿಲ್ವಾ? ಎಷ್ಟು ಒಳ್ಳೇದಾಗ್ತದೆ. ಸುಗ್ಗಿ ಕುಣಿತ, ಮತ್ತೆಂತ ವೀರಗಾಸೆ, ಯಕ್ಷಗಾನ ಇದೆಲ್ಲ ಒಳ್ಳೇದಾಗುದಿಲ್ವಾ? ಮತ್ತೆ ಪಿಕ್ಚರ್ ಇದ್ದು ಮಾತ್ರವ ಹಾಡಿರುವುದು? ಅದು ಎಂತ ಚೂಬಿಡೆ ಚೂಬಿಡೆ, ಎಂತ ಅದು ಪದ್ಯವ? ಅಪ್ಪ ಲೂಸ ಅಮ್ಮ ಲೂಸ ಪದ್ಯವ ಅದೆಲ್ಲ? ನಾವು ಮಕ್ಕಳು ಅದಕ್ಕೆಲ್ಲ ನೃತ್ಯ ಮಾಡ್ಲಿಕ್ಕಿಲ್ಲ. ಒಳ್ಳೆಯ ಅರ್ಥದಿಂದ ಕೂಡಿದಂತಹ ಹಾಡುಗಳಾದ್ರೆ ನೋಡುವ, ಆಯ್ತಾ? ಮುಂದೆ ಅಂತ ಇದು ಎಷ್ಟು ದೊಡ್ಡ ಪಟ್ಟಿ ಮಾಡಿದ್ದು ಮಕ್ಕಳೇ, ನೀವು ಇನ್ನೂ ಸಹ ಮುಗಿಲಿಲ್ಲ. ಈ ವರ್ಷ 1 ದಿನ ಅಲ್ಲ 4 ದಿನದ ಟ್ರಿಪ್ ಮಾಡಬೇಕು. ಒಪ್ಪ, 1 ದಿನವೇ ನಿಮ್ಮನ್ನು ಸಂಭಾಳಿಸುವುದು ಕಷ್ಟ. ನಾವು ಇನ್ನು 4 ದಿನ ನಿಮ್ಮನ್ನು ಕರ್ಕೊಂಡು ಹೋಗುದಂದ್ರೆ ಭಾರಿ ಒಂದು ಕಷ್ಟದ ಕೆಲಸ. ನೀವು ಹೇಳಿದ್ದು ಕೇಳಿದ್ರೆ ಆಗ್ಬೋದು. ಕೇಳ್ತೀರಾ ನೀವು? ಕೇಳ್ತೀರಿ? ನೀರ್ ಹತ್ರ ಎಲ್ಲ ಹೋಗುವಾಗ ಹೋಗ್ಬೇಡಿ ಅಂತ ಹೇಳಿದ್ರೆ ಹೋಗುದಿಲ್ಲಲ್ಲ? ಹಾಗಾದ್ರೆ ಯೋಚನೆ ಮಾಡುವ, ಆಯ್ತಾ? ನೀವು ಇಷ್ಟು ಚಂದ ಮಾಡಿ ಬರ್ದೆಲ್ಲ ಕೇಳಿದಿರಿ, ನಮ್ಗೆ ಹೇಗೆ ಮನಸ್ಸು ಬರ್ತದೆ ಬೇಡ ಹೇಳಲಿಕ್ಕೆ? ನಾವು ಯೋಚನೆ ಮಾಡ್ತೇವೆ, ಆಯ್ತಾ? ಇದರ ಜೊತೆಗೆ ನನ್ನದೊಂದು 3 ಯೋಜನೆ ಉಂಟು. ಯಾವುದು ಗೊತ್ತುಂಟಾ? ಮೊದಲನೇದಾಗಿ ಶಿಸ್ತು. ಎಲ್ಲರೂ ಶಿಸ್ತಿನಲ್ಲಿರ್ಬೇಕು. ತರಗತಿಯಿಂದ ಆಚೆ ಹೋಗುವಾಗ, ಒಳಗೆ ಬರುವಾಗ ಎಲ್ಲರೂ ಸಾಲಿನಲ್ಲಿ ಹೋಗ್ಬೇಕು, ಶಿಸ್ತನ್ನು ಕಾಪಾಡಿಕೊಳ್ಬೇಕು. 2ನೇದೇನು ಅಂದ್ರೆ ಗುರು ಹಿರಿಯರಿಗೆ ಗೌರವ ಕೊಡ್ಬೇಕು. ಶಿಕ್ಷಕರಿಗೆಲ್ಲ ಎದುರು ಮಾತಾಡುದಲ್ಲ. 3ನೇದ್ದು ಮನೆಯಲ್ಲಿ ಒಂದು ಸ್ವಲ್ಪ ಆದ್ರೂ ಕೆಲಸ ಮಾಡ್ಬೇಕು, ಆಯ್ತಾ? ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಬೇಕು. ನಿಮ್ಮ ಬುತ್ತಿಯನ್ನು ನೀವೇ ಹಾಕ್ಬೇಕು. ಬೆಳಿಗ್ಗೆ ಎದ್ದು ಅಮ್ಮ ಅಪ್ಪನಿಗೆ ಏನಾದ್ರೂ ಒಂದು ಸಹಾಯ ಮಾಡಿ ಕೊಡ್ಬೇಕು. ನಿಮ್ಮ ಯೋಜನೆಯನ್ನು ನಾನು ಕಾರ್ಯರೂಪಕ್ಕೆ ತರ್ತೇನೆ, ನನ್ನ ಯೋಜನೆಯನ್ನು ನೀವು ಕಾರ್ಯರೂಪಕ್ಕೆ ತರಬೇಕು. ಮಾಡ್ತಿರಲ್ಲ? 2 ಕೈ ಸೇರಿದ್ರೆ ಚಪ್ಪಾಳೆ. 1 ಕೈ ನಿಮ್ಮದು, 1 ಕೈ ನನ್ನದು. 2 ಕೈ ಸೇರಿಸಿ ನಾವು ಚಪ್ಪಾಳೆ ಹೊಡೆಯುವನ ಈ ವರ್ಷ? ಆಯ್ತು.